ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಗುಜರಾತ್ನ ಸಿಎಂಗೆ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ, ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಕರೆ ಮಾಡಿದ್ದಾರೆ ಗುಜರಾತ್ನ ಸಿಎಂಗೆ. ನಮ್ಮೊಂದಿಗೆ ಈಗ ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ದೌಡಾಯಿಸಿದೆ. ಆಂಬ್ಯುಲೆನ್ಸ್ ನಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಮ್ಮೊಂದಿಗೆ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ, ಏನಾಯ್ತು ಸರ್, ಎಷ್ಟೊತ್ತಿಗೆ ಆಗಿದ್ದು ಘಟನೆ? ಸರ್, ಅಹಮದಾಬಾದ್ ಇಂದ ಲಂಡನ್ ಹೋಗ್ತಿರೋ ಪ್ಲೇನ್ ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಜಂಬೂ ಜೈನ್ ಅವರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳ್ತಾ ಇದೆ ಸರ್. ಎಷ್ಟೊತ್ತಿಗೆ ಆಯ್ತು ಸರ್, ಏನಾಯ್ತು? ಮಧ್ಯಾಹ್ನ 1:40 ಟೇಕ್ ಆಫ್ ಆಗಿದೆ. ಅಕ್ಕಪಕ್ಕ ರೈಲ್ವೆ ಏರಿಯಾದೆಲ್ಲ ಬರ್ಡ್ ಹೀಟ್ ಆಗಿರ್ಬೋದು. ಅದು ಏನು ಗೊತ್ತಾಗ್ತಾ ಇಲ್ಲ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಇತ್ತು ಅದು ಪ್ಲೇಸ್? ಈಗ ಇನ್ಸಿಡೆಂಟ್ ಆಗಿದೆ ಪಕ್ಕದಲ್ಲೇ. ಟೇಕ್ ಆಫ್ ಆಗಿದ ತಕ್ಷಣ ಬೌಂಡ್ರಿ ಹತ್ರನೇ ಸರ್, ಏರ್ಪೋರ್ಟ್ ಬೌಂಡ್ರಿ ಹತ್ರ. ಓ, ಏರ್ಪೋರ್ಟ್ ಬೌಂಡ್ರಿ ಕಾಂಪೌಂಡ್ ಹತ್ರನೇ ಆಗಿರೋದು? ಕಾಂಪೌಂಡ್ ಹತ್ರ ಸರ್. ಎಸ್ ಸರ್. ಈಗ ಅಲ್ಲಿ ನೀವು ಹೋಗಿ ನೋಡಿದಾಗ ಅಲ್ಲಿ ಏನಾಗ್ತಿತ್ತು ಅಲ್ಲಿ? ಅಲ್ಲ ಏನಿಲ್ಲ ಸರ್, ಅದು ಎಲ್ಲ ನಮ್ಗೆ ಇದು ಎಲ್ಲ ಹೊಗೆ ಬರ್ತಾ ಇದ್ದಲ್ಲ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು ನಮ್ಗೆ ಅಲ್ಲಿಂದ ಎಲ್ಲ ಕಳ್ಸಿಬಿಟ್ರು ಸರ್ ಅಲ್ಲಿ. ನಿಮ್ನ ಯಾರು ಅಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ? ಇಲ್ಲ ಬಿಡ್ಲಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟಿ ಇದು ಆಗ್ತಿದ್ದು ಸರ್, ಇದು ಹೊಗೆ ಬೀಳ್ತಾ ಇದ್ದು ಜಾಸ್ತಿ. ಹಂಗಾಗಿ ಎಲ್ಲರಿಗೂ ಅಲ್ಲಿಂದ ಕಳ್ಸಿಬಿಟ್ಟಿದ್ರು. ಓಕೆ ಓಕೆ ಓಕೆ, ನೀವು ಅಲ್ಲಿ ಸ್ಪಾಟ್ ಹತ್ರ ಹೋಗಿದ್ರಿ? ಹಾಲ ಕಾಣ್ತಾ ಇದ್ರು ಅಲ್ಲಿಂದ ನಾವು ಹೋಗ್ಬಿಟ್ವಿ ಸರ್ ಅಲ್ಲಿಂದ. ಯಾಕಂದ್ರೆ ಎಲ್ಲ ರೆಸ್ಕ್ಯೂ ಟೀಮ್ ಎಲ್ಲ ಬರ್ತಿದ್ವಲ್ಲ, ಅದಕ್ಕೆ ವಿ ವೆಂಟ್ ಫ್ರಮ್ ದೇರ್ ಸರ್. ಓಕೆ ಓಕೆ ಓಕೆ. ಏನೇನ್ ಆಗಿರ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಏನು ಗೊತ್ತಾಗ್ತಾ ಇಲ್ಲ ಸರ್. ಟೇಕ್ ಆಫ್ ಆಗಿದ ತಕ್ಷಣ ಕ್ರ್ಯಾಶ್ ಆಗಿರೋದು. ಅದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಕ್ರ್ಯಾಶ್ ಆಗಿದೆ ಸರ್. ಓ, ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಬಿಲ್ಡಿಂಗ್? ಎಸ್ ಸರ್. ಓಕೆ, ಥ್ಯಾಂಕ್ ಯು ಜಂಬೂ ಜೈನ್ ಅವರು, ಥ್ಯಾಂಕ್ ಯು. ನೋಡಿ, ಪ್ರತ್ಯಕ್ಷದರ್ಶಿಯೊಬ್ರು ಈಗ ನಮಗೆ ಅಲ್ಲಿಂದ ಕಣ್ಣಾರೆ ಕಣ್ಣಂತವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ಟೇಕ್ ಆಫ್ ಆಗ್ತಾ ಇದ್ದಂತೆ ಆ ಕ್ಷಣಕ್ಕೆ ಈ ವಿಮಾನ ಪತನಗೊಂಡಿದೆ. ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಅದು ಬಿದ್ದಿದೆ ಅಂತ ಅವರು ಕೂಡ ತಿಳಿಸ್ತಾ ಇದ್ರು. ಜೊತೆಗೆ ಅಲ್ಲಿ ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಪೊಲೀಸರು ಎಲ್ಲರನ್ನು ಕೂಡ ದೂರ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಂಬೂ ಜೈನ್ ಅವರು ಕೂಡ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದ್ರೆ 242 ಜನ ಪ್ರಯಾಣಿಕರಿಗೆ ಏನಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳಂತೂ ಆಗ್ತಾನೆ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 242 ಪ್ರಯಾಣಿಕರ ಪೈಕಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರು ಖುದ್ದು ಗುಜರಾತ್ನ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಸಹಕಾರ ಬೇಕೋ ಅದೆಲ್ಲ ಸಹಕಾರವನ್ನ ಕೊಡೋದಾಗಿ ಅವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಅನೇಕ ಪೊಲೀಸರು ಅಲ್ಲಿಗೆ ದೌಡಾಯಿಸುತ್ತಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸುತ್ತಿದ್ದಾರೆ. ಈಗ ಸಿಕ್ಕಿರುವಂತಹ ಮತ್ತೊಂದು ಅಪ್ಡೇಟ್ ನ ಪ್ರಕಾರ ಅಹಮದಾಬಾದ್ನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಅಂತೆ. ಸ್ಟ್ಯಾಂಡ್ ಬೈ ರೆಡಿ ಇರಿ, ಎನಿ ಮೂಮೆಂಟ್ ನಾವು ಗಾಯಾಳುಗಳನ್ನ ಕರ್ಕೊಂಡ್ ಬರ್ತೀವಿ ಅಂತೇಳಿ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ವಿಮಾನದಲ್ಲಿ 2 ಪೈಲಟ್ ಮತ್ತು 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. 2 ಪೈಲಟ್ಸ್
ಹಾಗೆ 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಏವಿಯೇಷನ್ ಮಿನಿಸ್ಟರ್ ಆಲ್ರೆಡಿ ಏರ್ ಇಂಡಿಯಾ ಅಫಿಷಿಯಲ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಡೀಟೇಲ್ಸ್ ಅನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಪತನಕ್ಕೆ ಕಾರಣ ಏನು ಅಂತೇಳಿ ಅವರು ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅಹಮದಾಬಾದ್ನ ಎಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಸ್ಟ್ಯಾಂಡ್ ಬೈ ಇರಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಆಲ್ರೆಡಿ ಗುಜರಾತ್ನ ಮುಖ್ಯಮಂತ್ರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ನ ಧನಂಜಯ್ ದ್ವಿವೇದಿ ಅವರನ್ನ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಅರ್ಬನ್ ಡೆವಲಪ್ಮೆಂಟ್ ಅಶ್ವಿನಿ ಕುಮಾರ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಧನಂಜಯ್ ದ್ವಿವೇದಿ ಅವರನ್ನ ಘಟನಾ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ, ಯಾವ ಕಾರಣಕ್ಕೋಸ್ಕರ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಸುತ್ತಲೂ ಇರುವಂತಹ ಸಾರ್ವಜನಿಕ ಆಸ್ಪತ್ರೆ ನೋಡಿ, ಅಲ್ಲಿ ದೃಶ್ಯಾವಳಿ ನೋಡಿ ಗಮನಿಸ್ತಾ ಇದೀವಿ. ಒಂದು ಕಡೆ ದಟ್ಟವಾಗಿ ಹೊಗೆ ಆವರಿಸ್ತಾ ಇದೆ, ಮತ್ತೊಂದು ವಿಮಾನ ಅಲ್ಲಿ ಟೇಕ್ ಆಫ್ ಆಗೋದಕ್ಕೂ ಕೂಡ ಸಿದ್ಧವಾಗಿದೆ. ಈಗ ಸಿಕ್ಕಿರುವಂತಹ ಪ್ರತ್ಯಕ್ಷದರ್ಶಿಗಳು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ತಿಳಿಸಿದಂತೆ, ಅವರು ಹೇಳಿದಂತೆ ಟೇಕ್ ಆಫ್ ಆದಂತ ಕೆಲವೇ ಕ್ಷಣಗಳಲ್ಲಿ ಪತನ ಆಯಿತು ವಿಮಾನದಲ್ಲಿ ಇದ್ದಂತ ಪ್ರಯಾಣಿಕರು ಸೇಫ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ತಿಳಿಸ್ತಾ ಇದ್ರು. ಸೊ ಅಲ್ಲಿ ಮರಕ್ಕೆ ಬಡಿದಿದೆ, ಮರಕ್ಕೆ ಬಡಿತಾ ಇದ್ದಂತೆ ವಿಮಾನ ಪತನ ಆಗಿದೆ. ವಿಮಾನದ ಅವಶೇಷಗಳು ಅಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಬಿದ್ದಿದೆ ಅಂತೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ತಿಳಿಸಿದ್ರು. ಜೊತೆಗೆ ಆ ಏರ್ಪೋರ್ಟ್ ನ ಸುತ್ತಮುತ್ತಲೂ ಕೂಡ ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಸಾರ್ವಜನಿಕರನ್ನ ಪೊಲೀಸರು ಅಲ್ಲಿಂದ ದೂರ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಅವರು ತಿಳಿಸ್ತಾ ಇದ್ರು. 2 ಪೈಲಟ್ಗಳಿದ್ರು, ಜೊತೆಗೆ 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇದೆ. ಇವರ ಜೊತೆಯಲ್ಲಿ ಎಷ್ಟು ಜನ ಪ್ರಯಾಣಿಕರು ಇದ್ರು ಅನ್ನೋದು ಇನ್ನಷ್ಟೇ ಅಧಿಕೃತವಾದಂತ ಮಾಹಿತಿ ಹೊರಬರಬೇಕು. ಮತ್ತೊಂದು ಕಡೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಖುದ್ದು ಏರ್ ಇಂಡಿಯಾಗೆ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರು ಇದ್ರು ಅವರನ್ನ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ, ಅಲ್ಲಿ ಏರ್ ಪತನಗೊಂಡಂತ ವಿಮಾನದ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಆಂಬ್ಯುಲೆನ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಘಟನಾ ಸ್ಥಳಕ್ಕೆ ಕರೆಸಿಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಅಹಮದಾಬಾದ್ನ ಸುತ್ತಲೂ ಇರುವಂತಹ ಸಾರ್ವಜನಿಕ ಆಸ್ಪತ್ರೆಗಳು ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. सर अभी देखो मिलता है. ಈಗ ಈ ಕ್ಷಣದ ಲೈವ್ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸ್ತಾ ಇದೆ, ಆ ವಾಹನಗಳು ಕೂಡ ಆಗಮಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಫೈರ್ ಇಂಜಿನ್ सर बाद में फोन करता हूँ मैं अभी.
ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ವಿಮಾನ ಪತನ ಆಗಿರ್ತಕ್ಕಂಥದ್ದು ಅಹಮದಾಬಾದ್ನಲ್ಲಿ. ವಿಮಾನ ಪತನಕ್ಕೂ ಎಟಿಸಿಗೆ ವಿಮಾನದ ಪೈಲಟ್ ಮಾಹಿತಿಯನ್ನ ನೀಡಿದ್ದ, ಆದರೂ ಕೂಡ ಈ ದುರ್ಘಟನೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ವಿಮಾನ ಪತನ, AI-171 ಬೋಯಿಂಗ್ ವಿಮಾನ ಪತನಗೊಂಡಿದೆ. ನೋಡಿ, ಆ ವಿಮಾನದ ಅವಶೇಷಗಳು ಕಟ್ಟಡವೊಂದರ ಮೇಲೆ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ನೋಡ್ತಾ ಇದ್ರ. ಸಂಪೂರ್ಣ ಸುಟ್ಟು ಭಸ್ಮ ಆಗಿ ಹೋಗಿದೆ ಇಡೀ ವಿಮಾನ. 242 ಜನ ಇದ್ದಂತಹ ವಿಮಾನ ಸುಟ್ಟು ಭಸ್ಮ ಆಗೋಗಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನ ನೋಡಿದ್ರೆ ಮೈ ನಡುತ್ತಾ ಇದೆ. ಆ ತರ ಒಂದು ದೃಶ್ಯಗಳು. ಲಂಡನ್ಗೆ ಹೊರಟಿದ್ದಂತಹ ವಿಮಾನ, ಲಂಡನ್ಗೆ ತೆರಳುತ್ತಾ ಇದ್ದಂತಹ ಪ್ರಯಾಣಿಕರಿದ್ರು. ಅದರಲ್ಲಿ 242 ಮಂದಿ ಪ್ರಯಾಣಿಕರು. ದುರಂತದ ಮಾಹಿತಿಯನ್ನ ಕೇಳಿದೆ ಪ್ರಧಾನಿ ಕಚೇರಿ. ಜೊತೆಗೆ ಕೇಂದ್ರ ವಿಮಾನಯಾನ ಸಚಿವರು ಕೂಡ ಸಂಪರ್ಕದಲ್ಲಿದ್ದಾರೆ. ಏನೇನು ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಭಾರತ ಕಂಡು ಕೇಳರಿಯದ ವಿಮಾನ ದುರಂತ ಅಂತ ಹೇಳಬೇಕು. ಅಂಥ ಒಂದು ದುರಂತ ನೋಡ್ತಾ ಇದ್ದೀವಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿರ್ತಕ್ಕಂಥ ವಿಮಾನ ದುರಂತ. ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ನೆಲಕ್ಕಪ್ಪಳಿಸಿದೆ. ಯಾರಾದರೂ ಪ್ರಯಾಣಿಕರು ಬದುಕಿರುವ ಸಂಭವನೀಯತೆ ಬಹಳ ಕಡಿಮೆ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳ್ತಾ ಇದ್ರು ರಿಪಬ್ಲಿಕ್ ಕನ್ನಡಕ್ಕೆ. ಆ ವಿಮಾನ ಪತನಗೊಂಡಿರುವ ಸ್ಥಳದಲ್ಲಿ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಗೆ ಬರ್ತಾ ಇದೆ ನೋಡಿ. ಆ ಬಿಲ್ಡಿಂಗ್ ಮೇಲೆ ವಿಮಾನ ಪತನ ಆಗಿರ್ತಕ್ಕಂಥದ್ದು. ವಿಮಾನದ ಭಾಗಗಳು ಆ ಕಟ್ಟಡದ ಮೇಲೆ ಕುಸಿದಿರುವಂತಹ ದೃಶ್ಯ. ಕಟ್ಟಡಕ್ಕೆ ನುಗ್ಗು ಬಿಟ್ಟಿದೆ ವಿಮಾನ. ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ. ಯಾವ ರೀತಿಯಲ್ಲಿ ಬಿದ್ದಿದೆ ನೋಡ್ತಾ ಇದ್ರ ದೃಶ್ಯಗಳು. ವಿಮಾನದ ಅವಶೇಷಗಳು ಆ ಕಟ್ಟಡದ ನೋಡ್ತಾ ಇದ್ವಿ. ನಾವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಒಂದು ಕಡೆ ವಿಮಾನ ಉಳಿದ ಅವಶೇಷಗಳು ನೆಲಕ್ಕೆ ಬಿದ್ದಿದೆ. ಮತ್ತೊಂದಷ್ಟು ಅವಶೇಷಗಳು ಕಟ್ಟಡದ ಮೇಲ್ಭಾಗದಲ್ಲಿ ಬಿದ್ದಿರ್ತಕ್ಕಂಥದ್ದು. ಸುತ್ತಮುತ್ತ ಎಲ್ಲ ಕಡೆ ಚೆಲ್ಲಾಡ್ಬಿಟ್ಟಿದೆ ಅವಶೇಷಗಳು. ವಿಮಾನದ ಪ್ರತಿ ಭಾಗಗಳು ಆ ಕಡೆ ಈ ಕಡೆ ಎಲ್ಲ ಸುತ್ತು ಭಸ್ಮವಾಗಿ ಬಿದ್ದಿರುವಂತದ್ದನ್ನ ನೋಡ್ತಾ ಇದ್ವಿ. ನೇರ ಪ್ರಸಾರದ ದೃಶ್ಯಗಳು ವೀಕ್ಷಕರೇ, ನೀವು ನೋಡ್ತಾ ಇರೋದು ಲೈವ್ ವಿಜುವಲ್ಸ್. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಬೆಂಕಿ ನಂದುತ್ತಾ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದ್ದ ವಿಮಾನಕ್ಕೆ. ವಿಮಾನದ ಭಾಗಗಳು ಸುಟ್ಟು ಭಸ್ಮ ಆಗಿರುವಂತದ್ದನ್ನ ನೋಡ್ತಾ ಇದ್ರ. ಇನ್ನೊಂದಷ್ಟು ಉಳಿದ ಭಾಗ ಕಟ್ಟಡವೊಂದರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಯಾವುದೇ ಪ್ರಯಾಣಿಕರು ಇದರಲ್ಲಿ ಬದುಕುಳಿದಿರುವ ಸಂಭವನೀಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇದು ವಿಮಾನ ಪತನಗೊಂಡಿರ್ತಕ್ಕಂತಹ ಜಾಗ. ಅಲ್ಲಿಗೆ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬೆಂಕಿ ನಂದಿಸುವ ಕೆಲಸ ಭರದಿಂದ ಸಾಗಿದೆ. ಆದ್ರೂ ಕೂಡ ಸಾಕಷ್ಟು ಜನ ಇದರಲ್ಲಿ ಸುಟ್ಟು ಭಸ್ಮ ಆಗಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. 242ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂತಹ ವಿಮಾನ ಕಟ್ಟಡಗಳ ಮೇಲೆ ಬಿದ್ದಿದೆ. ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೂ ಕೂಡ ಬಿದ್ದಿದೆ. ಕಟ್ಟಡದ ಮೇಲೆ ನೋಡಿ, ಅಲ್ಲಿ ನಿರ್ಮಾಣ ಹಂತದ ಕಟ್ಟಡ. ಆ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಬಂದು ಅಪ್ಪಳಿಸಿದೆ ವಿಮಾನ. ಅದು ಸ್ಪಷ್ಟವಾಗಿ ಆ ದೃಶ್ಯಗಳಲ್ಲಿ ಕಾಣುತ್ತೆ. ಪಕ್ಕದಲ್ಲಿರ್ತಕ್ಕಂಥ ಆ ಕಟ್ಟಡದ ಮೇಲೆ ವಿಮಾನ ಬಂದು ಅಪ್ಪಳಿಸಿರುವಂತಹ ದೃಶ್ಯಗಳು. ಸುತ್ತಮುತ್ತ ವಿಮಾನದ ಭಾಗಗಳು ಹೊತ್ತಿ ಉರಿದು ಬಿದ್ದು ನೋಡಿ ಇದೇ ದೃಶ್ಯ. ಕಟ್ಟಡದ ಮೇಲೆ ವಿಮಾನ ಬಂದು ಅಪ್ಪಳಿಸಿದೆ. ವಿಮಾನದ ಹಿಂಭಾಗ ಆ ಕಟ್ಟಡದ ಮೇಲೆ ಅಪ್ಪಳಿಸಿದೆ. ಭೀಕರವಾದ ದೃಶ್ಯಗಳು. ಒಂದು ರೀತಿಯಲ್ಲಿ ಭಾರತ ಕಂಡು ಕೇಳರಿದ ರೀತಿಯ ಒಂದು ವಿಮಾನ ದುರಂತ ಇದಾಗಿದೆ. ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಸಮಸ್ಯೆ ಬಂತು ಅಂದ ತಕ್ಷಣ ಎಟಿಸಿಗೆ ಫೋನ್ ಮಾಡಿ ಎಟಿಸಿಗೆ ಕನೆಕ್ಟ್ ಆಗಿ ತಿಳಿಸಿದ್ದಾರೆ ಪೈಲಟ್. ಆದರೂ ಕೂಡ ವಿಮಾನ ಪತನವನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನ 1:17 ಟೇಕ್ ಆಫ್ ಆಯಿತು ವಿಮಾನ. ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಯಿತು ಅನ್ನುವಂತಹ ಮಾಹಿತಿ ಹೊರಬಂತು. ವಿಮಾನ ಸ್ವಲ್ಪ ಇನ್ನೇನು ಟೇಕ್ ಆಫ್ ಆಗ್ತಾ ಇದೆ ಅನ್ನೋ ಹಾಗೇನೆ ಹಿಂಭಾಗ ಮರವೊಂದಕ್ಕೆ ಬಡಿದಿದೆ. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಬಂದು ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಅಪ್ಪಳಿಸಿದೆ. ನಿರ್ಮಾಣ ಹಿಂದೆ ನೋಡಿ ಎಷ್ಟು ದೊಡ್ಡ ಸ್ಫೋಟ ಸಂಭವಿಸಿರುವ ದೃಶ್ಯಗಳನ್ನ ನೋಡ್ತಾ ಇದ್ರ. ನೋಡಿ ದೃಶ್ಯಗಳಲ್ಲಿ ಹೇಗೆ ವಿಮಾನ ಪತನ ಆಗಿದೆ ಅನ್ನೋದರ ದೃಶ್ಯ ರಿಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನೋಡಿ, ಸೀದಾ ಟೇಕ್ ಆಫ್ ಆಗ್ತಿದ್ದಂಗೆ ಸೀದಾ ಕೆಳಗಡೆ ಬರುತ್ತೆ. ಆ ಬಿಲ್ಡಿಂಗಿಗೆ ಕೊಲೈಡ್ ಆಗಿ
ಸ್ಫೋಟಗೊಳ್ಳುತ್ತೆ. ಗೊತ್ತಿಲ್ಲ, ಅಲ್ಲೇನಾದ್ರೂ ರನ್ವೇ ಇದ್ದಿದ್ರೆ ಬಚಾವ್ ಆಗ್ತಿತ್ತ ಗೊತ್ತಿಲ್ಲ. ಒಟ್ಟಾರೆ ಕೆಳಗಡೆ, ಸೀದಾ ಕೆಳಗಡೆ ಬರುತ್ತೆ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಯಾವ ರೀತಿಯಲ್ಲಿ ಆ ವಿಮಾನ ಸ್ಫೋಟಗೊಳ್ತು ಅನ್ನುವಂಥದ್ದನ್ನ ಯಾವುದೋ ಏನೋ ಒಂದು ಬಾಂಬ್ ಗಿಂಬ್ ಹಾಕಿರೋ ರೀತಿನಲ್ಲಿ ಇಡೀ ವಿಮಾನ ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಭಾರತದಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ, ಗುಜರಾತ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಸೀದಾ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಪ್ರತ್ಯಕ್ಷದರ್ಶಿ ಜಂಬೋ ಜೈನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜೈನ್ ಅವರೇ, ನೀವು ನೋಡಿದ್ರ ಈ ಘಟನೆಯನ್ನ? ಓಕೆ, ಫೋನ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇಟ್ಸ್ ಟ್ರೂಲಿ ಎನ್ ಎಮರ್ಜೆನ್ಸಿ. ಅಹಮದಾಬಾದ್ನಲ್ಲಿ ಯಾವ ಮಟ್ಟದಲ್ಲಿ ವಿಮಾನ ಸ್ಫೋಟ ಸಂಭವಿಸಿದೆ, ಇದನ್ನ ವಿಮಾನ ಸ್ಫೋಟ ಅಂತ ಕರಿಬಹುದೇನೋ. ಯಾಕಂತಂದ್ರೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ, ಸೀದಾ ಕೆಳಗಡೆ ಬಂದು ಕಟ್ಟಡಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಏರ್ ಇಂಡಿಯಾ ವಿಮಾನ, ಗುಜರಾತ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ತಾಂತ್ರಿಕ ದೋಷ ಕಾಣಿಸಿಕೊಂಡು ಸೀದಾ ಕೆಳಗಡೆ ಬಂದು ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. 242 ಜನಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ತಕ್ಷಣವೇ ಇಮಿಡಿಯೇಟ್ ಆಗಿ ಇದರ ಕುರಿತಾಗಿ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಪ್ರಧಾನಮಂತ್ರಿ ಸಚಿವಾಲಯ ಕೂಡ ಈ ಕುರಿತಾದ ಡೀಟೇಲ್ಸ್ ನ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಜನ ಇದ್ರು, ಯಾವೆಲ್ಲ ಪ್ರಯಾಣಿಕರು. ನಾನು ನೋಡಿ, ವಿಮಾನದ ಭಾಗ ನೀವು ಮಧ್ಯದಲ್ಲಿರುವ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲನೇ ವಿಂಡೋದಲ್ಲಿ ವಿಮಾನ ಹೇಗೆ ಸ್ಫೋಟಗೊಳ್ತು ಅನ್ನೋದನ್ನ ನೋಡ್ತಾ ಇದ್ದೀರಾ. ಎರಡನೇ ವಿಂಡೋ, ಮಧ್ಯದ ವಿಂಡೋದಲ್ಲಿ ವಿಮಾನದ ಒಂದಷ್ಟು ಭಾಗ, ಹಿಂಭಾಗ ಕಟ್ಟಡದ ಮೇಲೆ ಅಡ್ಪಳಿಸಿರ್ತಕ್ಕಂಥದ್ದು ಅಲ್ಲೇ ಸಿಕ್ಕಾಕೊಂಡಿದೆ. ನೋಡ್ತಾ ಇದ್ರ ದೃಶ್ಯಗಳನ್ನ. ಮೂರನೇ ಭಾಗದಲ್ಲಿ ನೋಡ್ತಾ ಇದ್ರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಮಾನದ ಹೊಗೆ, ಸುತ್ತಿರುವಂತಹ ಬೂದಿ ಸುತ್ತಮುತ್ತ ಕಟ್ಟಡದ ಮೇಲೆ ಆವರಿಸಿಕೊಂಡಿದೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿಯೂ ಕೂಡ ಯಾರು ಎಣಿಸಿರ್ಲಿಲ್ಲ. ಆ ವಿಮಾನದಲ್ಲಿ ಸಾವಿರಾರು ಕನಸುಗಳನ್ನ ಹೊತ್ತು ಇನ್ನೂ ಸಮೃದ್ಧವಾದ ಬದುಕನ್ನ ಕಟ್ಕೊಳ್ಬೇಕು ಅಂತ ಅದೆಷ್ಟು ಜನ ಲಂಡನ್ನತ್ತ ಹೊರಟಿದ್ರೋ ಗೊತ್ತಿಲ್ಲ. ಮೊದಲ ಬಾರಿಗೆ ಲಂಡನ್ಗೆ ಹೋಗ್ತಾ ಇದ್ದಂಥವ್ರು, ಅಥವಾ ಸದಾ ಬಿಸ್ನೆಸ್ಗೋಸ್ಕರ ಲಂಡನ್ಗೆ ತೆರಳುತ್ತಾ ಇದ್ದಂಥವ್ರು, ಅಥವಾ ಲಂಡನ್ ನಿವಾಸಿಗಳಾಗಿದ್ದವರು, ಊರಿಗೆ ಬಂದಿದ್ದವರು, ಯಾರೆಲ್ಲ ಇದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ 242 ಮಂದಿ ಪ್ರಯಾಣಿಕರು ಆ ವಿಮಾನದಲ್ಲಿ ಇದ್ರು. ಈಗ ತಾನೇ ಮಧ್ಯಾಹ್ನ 1:17 ಟೇಕ್ ಆಫ್ ಆಗಿದ್ದ ವಿಮಾನ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ವಾಪಸ್ ತಾಂತ್ರಿಕ ದೋಷದಿಂದ ಭೂಮಿಗೆ ಮತ್ತೆ ನೆಲಕ್ಕೆ ಮರಳತ್ತೆ. ನೆಲ ಅಲ್ಲಿ ಸಿಕ್ಲಿಲ್ಲ, ಅಲ್ಲಿ ಯಾವುದೋ ಒಂದು ಕಟ್ಟಡಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡು ಬಿಡುತ್ತೆ. ಗುಜರಾತ್ ಮುಖ್ಯಮಂತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕರೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಎಲ್ಲ ನೆರವನ್ನು ನೀಡ್ತೀವಿ ಅಂತ ಹೇಳಿದೆ. ತಕ್ಷಣ ಅಲ್ಲಿ ಆಸ್ಪತ್ರೆಗಳನ್ನ ಸಿದ್ಧಪಡಿಸಿ ಇಟ್ಟುಕೊಳ್ಳಲಾಗಿದೆ. ಏನೇ ಅಪಘಾತದ ಅಡ್ಮಿಷನ್ಸ್ ಬರ್ತವೆ, ಈಗ ಫೆಟಾಲಿಟೀಸ್ ಬರ್ತವೆ, ಅವುಗಳಿಗೋಸ್ಕರ ಸುತ್ತಮುತ್ತಲಿನ ಆಸ್ಪತ್ರೆಗಳನ್ನ ಸಿದ್ಧಗೊಳಿಸಿ ಇಟ್ಟುಕೊಳ್ಳಲಾಗಿದೆ. ಅಕಸ್ಮಾತ್ ಯಾರಾದರೂ ಬದುಕಿದ್ದಲ್ಲಿ ಅವರನ್ನ ಬದುಕಿಸಬೇಕು ಅನ್ನೋ ಕಾರ್ಯ ನೋಡ್ತಾ ಇದೀವಿ. ಸುತ್ತಮುತ್ತ ಅಲ್ಲಿ ರಕ್ಷಣಾ ಸಿಬ್ಬಂದಿ ಹುಡುಕ್ತಾ ಇದ್ದಾರೆ, ಅವಶೇಷಗಳಿಗಾಗಿ ಹುಡುಕ್ತಾ ಇದ್ದಾರೆ. नहीं सर्वर आप दूसरे लोग धर्मेश जी को फोन कीजिए, राहुल को फोन कीजिए, दोनों में से ಸೂಟ್ ಕೇಸ್ಗಳು, ವಿಮಾನದಲ್ಲಿ ಇದ್ದವರ ಸೂಟ್ ಕೇಸ್ಗಳು ಸಿಡಿದು ಬಿದ್ದಿರ್ತಕ್ಕಂಥದ್ದು. ಆ ಕಟ್ಟಡದಲ್ಲಿ ಇನ್ಯಾರಾದ್ರೂ ವಿಮಾನದಲ್ಲಿ ಬದುಕುಳಿದವರು ಸಿಕ್ಕಾಕೊಂಡಿದ್ದಾರಾ ಏನು ಅಂತ ಗೊತ್ತಿಲ್ಲ. ಏನ್ ಪರಿಸ್ಥಿತಿ